ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ನಾನು ಅನಿಲ್ ಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. ಕೋವಿಡ್ ಅಗತ್ಯ ಸುರಕ್ಷತಾ ಕ್ರಮಕ್ಕೆ ಆಗ್ರಹ. ಮಂಡ್ಯ ಮಳವಳ್ಳಿಯಲ್ಲಿ ಪ್ರಗತಿಪರ ಸಂಘಟನೆಗಳ ಪ್ರತಿಭಟನೆ. ಮಾಸಿಕ 7,500 ರೂಪಾಯಿ ಸಹಾಯಧನ ನೀಡಲು ಒತ್ತಾಯ. ಮಂಡ್ಯದಲ್ಲಿ ಶಾಸಕ ರವೀಂದ್ರ ಶ್ರೀಕಂಠಯ್ಯರಿಂದ ಅಧಿಕಾರಿಗಳ ಸಭೆ. ಕೋವಿಡ್ ಎದುರಿಸಲು ಸಿದ್ಧರಾಗುವಂತೆ ಕರೆ. ಜಿಲ್ಲಾಧಿಕಾರಿಗಳ ಮೇಲೆ ತೀವ್ರ ಅಸಮಾಧಾನ. ಮಳವಳ್ಳಿಯಲ್ಲಿ ಆರೋಗ್ಯ ಇಲಾಖೆ ಎಡವಟ್ಟು. ಕೋವಿಡ್ಗೆ ಹೆದರಿ ವ್ಯಕ್ತಿ ಆತ್ಮಹತ್ಯೆ. ಕಾಮೇಗೌಡರಿಗೂ ಸೋಂಕು. ಶಾಸಕ ಅನ್ನದಾನಿ ಗಂಭೀರ ಆರೋಪ. ಪಾದಚಾರಿಗೆ ಡಿಕ್ಕಿ ಹೊಡೆದ ಟ್ರಕ್. ಗ್ರಾಮಸ್ಥರ ಆಕ್ರೋಶಕ್ಕೆ ವಾಹನ ಜಖಂ. ರಸ್ತೆಯಲ್ಲೇ ಮಲಗಿ ಪ್ರತಿಭಟನೆ. ರೇಡಿಯೋ ಮರ್ಕ್ಯುರಿ ಕೊಡುವುದಾಗಿ ವಂಚನೆ. ಪೊಲೀಸರ ಮಿಂಚಿನ ಕಾರ್ಯಾಚರಣೆ. ಮಳವಳ್ಳಿಯಲ್ಲಿ 8 ಜನ ಕದೀಮರ ಬಂಧನ. ಕೋವಿಡ್ ವೈರಾಣುವನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಎಲ್ಲ ನಾಗರಿಕರಿಗೂ ಉಚಿತ ಹಾಗೂ ಸುರಕ್ಷತಾ ಚಿಕಿತ್ಸೆ ನೀಡಬೇಕೆಂದು ಒತ್ತಾಯಿಸಿ ಸಿಐಟಿಯು ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದವು. ಕೋವಿಡ್ ಸಂಬಂಧವಾಗಿ ಒಂದಷ್ಟು ಪರಿಹಾರಗಳನ್ನು ಕೊಡಬೇಕು, ಸಾಕಷ್ಟು ಜನ ಕೂಲಿ ಕಾರ್ಮಿಕರು ನಲುಗಿದ್ದಾರೆ ಎನ್ನುವಂಥದ್ದು ಇವರ ಆಗ್ರಹ ಆಗಿದೆ. ನಿರಂತರವಾಗಿ ಆಗ್ರಹ ಮಾಡ್ತಾ ಇದೆ ಎನ್ನುವಂಥದ್ದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದರ ಬಗ್ಗೆ ಗಂಭೀರವಾದಂಥ ಆಲೋಚನೆಗಳನ್ನು ಮಾಡಬೇಕಾಗತ್ತೆ. ಪ್ರತಿಭಟನೆ ನಡೆದಿದೆ. ಪ್ರತಿಭಟನೆ ಹೇಗಿತ್ತು ನೋಡ್ಕೊಂಡು ಬನ್ನಿ. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಮಾವಣೆಗೊಂಡ ಪ್ರತಿಭಟನಾಕಾರರು ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಎಲ್ರಿಗೂ ಕೂಡ ಕೆಲಸ ಕೊಡಬೇಕು ಅಂತೇಳಿ ಒಂದು ಕಡೆ ಕೇಳ್ತಾ ಇದ್ವಿ. ಬಡವರು ಬೀದಿಗೆ ಬಿದ್ದಿದ್ದಾರೆ. ಸಾವಿನ ನಂತರ ಮಾತನಾಡಿದ ಸಿಐಟಿಯುನ ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ, ದಿನೇ ದಿನೇ ಕೋವಿಡ್ ಉಲ್ಬಣಿಸುತ್ತಿದ್ದು ಸರ್ಕಾರಗಳು ರೋಗ ನಿಯಂತ್ರಣಕ್ಕೆ ಬರುವವರೆಗೂ ಎಲ್ಲ ಕುಟುಂಬಗಳಿಗೆ ಮಾಸಿಕ 7,500 ರೂಪಾಯಿ ನೆರವು ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಜನರ ಪರವಾಗಿರಬೇಕಾದಂಥ ಸರ್ಕಾರಗಳು ಜನವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದೆ. ಬಹಳ ಮುಖ್ಯವಾಗಿ ನರೇಂದ್ರ ಮೋದಿ ಸರ್ಕಾರ, ಯಡಿಯೂರಪ್ಪ ಸರ್ಕಾರ ಕೊರೋನಾ ಸಂಕಷ್ಟವನ್ನು ಇನ್ನಷ್ಟು ಹೆಚ್ಚು ಮಾಡ್ತಾ ಇದೆ. ಜನತೆಗೆ ಉದ್ಯೋಗ ನಷ್ಟ ಆಗ್ತಾ ಇದೆ. ಜನರ ಬದುಕು ಕೂಡ ಅಭದ್ರತೆಗೆ ದೂಡ್ತಾ ಇದ್ದಾರೆ. ಒಂದು ಕಡೆಗೆ ಕೊರೋನಾವನ್ನು ತಡೆಗಟ್ಟುವಲ್ಲಿ ಕೂಡ ಕ್ರಮಗಳನ್ನ ಅನುಸರಿಸ್ತಾ ಇಲ್ಲ. ಹಾಗಾಗಿ ಇವತ್ತು ವ್ಯಾಪಕವಾಗಿ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಹಾಗೆಯೇ ತಪಾಸಣೆ ಕೂಡ ಇವತ್ತು ಅತ್ಯಂತ ಅವ್ರು ಏನು ಅಂದ್ಕೊಂಡಿದ್ರು ಆ ಪ್ರಕಾರ ಕೂಡ ಮಾಡ್ಲಿಕ್ಕೆ ಆಗದೆ ಇರುವಂತ ಒಂದು ವಿಫಲತೆಯನ್ನು ಸರ್ಕಾರದನ್ನು ನಾವು ಕಾಣ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ಪುಟ್ಟಮಾದು, ಹನುಮೇಶ್, ಕೃಷ್ಣೇಗೌಡ, ಯಶವಂತ್ ಕುಮಾರ್ ಉಪಸ್ಥಿತರಿದ್ದರು. ಶ್ರೀರಂಗಪಟ್ಟಣದ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಮಂಡ್ಯದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿಗಳ ಆಡಳಿತಾಧಿಕಾರಿಗಳು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಭೆ ನಡೆಸಿದರು. ಕೋವಿಡ್ ನಿಯಂತ್ರಣಕ್ಕೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆಗಳನ್ನು ನೀಡಿದರು. ತುಂಬ ಅವಶ್ಯಕವಾಗಿ ಆಗಬೇಕಾಗಿರೋದು ಇದು. ಯಾಕೆಂದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಇವತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರಿಲ್ಲ, ಅಂದರೆ ಆಡಳಿತ ಮಂಡಳಿ ಇಲ್ಲ. ಹಾಗಾಗಿ ಆಡಳಿತಾಧಿಕಾರಿಗಳನ್ನು ಸರ್ಕಾರ ನೇಮಕ ಮಾಡಿದೆ. ಈ ಆಡಳಿತಾಧಿಕಾರಿಗಳು ಮುನ್ನೆಚ್ಚರಿಕೆಯನ್ನು ವಹಿಸ್ಕೋಬೇಕು ಅಂತೇಳಿ ರವೀಂದ್ರ ಶ್ರೀಕಂಠಯ್ಯವರು ಹೇಳಿದ್ದಾರೆ ಎನ್ನುವಂಥದ್ದು. ಅದರ ಜೊತೆಗೆ ಜಿಲ್ಲಾಧಿಕಾರಿಗಳ ಬಗ್ಗೆ ಬಹಳ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಕಾರಣ ಏನು ಅಂತಂದರೆ, ಜಿಲ್ಲಾಧಿಕಾರಿಗಳು ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತಾ ಇಲ್ಲ ಕೋವಿಡ್ ನಿಯಂತ್ರಣ ಮಾಡುವಲ್ಲಿ ಅನ್ನುವಂಥದ್ದು ಅವರ ಆರೋಪ ಆಗಿತ್ತು. ಖಂಡಿತವಾಗಿ ಅಧಿಕಾರಿಗಳು ಮತ್ತು ಪ್ರತಿನಿಧಿಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಯಾವುದಾದ್ರೂ ಕೆಲಸ ಸಲೀಸಾಗಿ ನಡೆಯುತ್ತೆ ಅನ್ನುವಂಥದ್ದು, ಇಲ್ಲಾಂದರೆ ಸಾಧ್ಯ ಆಗೋದಿಲ್ಲ. ಆ ಸಂಬಂಧವಾಗಿ ಅವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇನ್ನಾದರೂ ಜಿಲ್ಲಾಧಿಕಾರಿಗಳು ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗೋದಾದರೆ ನಾವು ಸಹಕಾರವನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಸಭೆ ಹೇಗಿತ್ತು ನೋಡ್ಕೊಂಡು ಬನ್ನಿ. ಸಭೆಯಲ್ಲಿ ಮಾತನಾಡಿದ ಅವರು, ಆಗಸ್ಟ್ ತಿಂಗಳಿನಲ್ಲಿ ಸೋಂಕು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಅಧಿಕಾರಿಗಳು ಎಚ್ಚರಿಕೆಯಿಂದ ಕೆಲಸ ನಿರ್ವಹಿಸಬೇಕು. ಸೋಂಕು ಕಾಣಿಸಿಕೊಂಡ ಸ್ಥಳಗಳಲ್ಲಿ ಸೋಂಕು ನಿವಾರಣಾ ಸಿಂಪಡಿಸಬೇಕು. ಅದಕ್ಕಾಗಿ ಬೇಕಾದ ಪರಿಕರಗಳನ್ನು ಈಗಲೇ ಕೊಂಡುಕೊಳ್ಳಬೇಕು ಎಂದು ಹೇಳಿದರು. ವಿವೇಚನೆಯಲ್ಲಿ ನೀವು ಗ್ರೌಂಡ್ ರಿಯಾಲಿಟಿ ಗೊತ್ತಿರುವಂತ ಅಧಿಕಾರಿಗಳು ನೀವು. ಹಾಗಾಗಿ ನಿಮ್ಮ ಹೊಸ ಯೋಚನೆಗಳೊಂದಿಗೆ ನೆಕ್ಸ್ಟ್ ಸಭೆಗೆ ನೀವೀಗ ನಾನು ಏನು ಹೇಳಿದ್ದೀನಿ ಅದನ್ನೆಲ್ಲ ನೀವು ಇಂಪ್ಲಿಮೆಂಟ್ ಮಾಡಬೇಕು. ನೆಕ್ಸ್ಟ್ ಆಸ್ ಅರ್ಲಿ ಆಸ್ ಪಾಸಿಬಲ್ ನಾನು ಸಭೆ ಕರೆಯೋಗಿದ್ದೀನಿ. ಅಷ್ಟರೊಳಗಡೆ ನೀವು ಮತ್ತೆ ಆ ಮೋಟ್ರ್ ತಗೊಳ್ಳಿಲ್ಲ, ಚರಂಡಿ ಕ್ಲೀನ್ ಮಾಡಲಿಲ್ಲ, ಇಲ್ಲ ನಿಮ್ಮ ಊರುಗಳಿಂದ ನಾನು ಫೋನ್ ಬಂದರೆ ಸಾರ್ವಜನಿಕರಿಂದ ಔಷಧಿ ಹೊಡೆದಿಲ್ಲ ಅನ್ನೋದೇನಾದ್ರು ಕಂಪ್ಲೇಂಟ್ ಆದರೆ ಖಂಡಿತವಾಗ್ಲೂ ಐ ವಿಲ್ ರೈಟ್ ಅಗೇನ್ಸ್ಟ್ ಯು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾಧಿಕಾರಿಗಳು ಕೋವಿಡ್ ಸಂಬಂಧ ಜಿಲ್ಲೆಯ ಶಾಸಕರ ಸಲಹೆ ಪಡೆದು ಕಾರ್ಯನಿರ್ವಹಿಸಬೇಕು. ಆದರೆ ಅವರು ನಮ್ಮನ್ನು ಪರಿಗಣಿಸುತ್ತಿಲ್ಲ ಎಂದು ಆರೋಪಿಸಿದರು. ಬಟ್ ಇನ್ನೂ ಸ್ವಲ್ಪ ಚುರುಕು ಆಗಬೇಕಾಗಿದೆ ಜಿಲ್ಲಾಡಳಿತ.
ಯಾಕೆಂದರೆ ಇದನ್ನೆಲ್ಲೋ ಒಂದು ಕಡೆಗೆ ಕ್ಲಾರಿಟಿ, ಕೆಲವಾರು ವಿಚಾರಗಳಲ್ಲಿ ಕ್ಲಾರಿಟಿ ಇಲ್ಲ. ನಾನು ಹಿಂದೆನೂ ಡಿ ಸಿಗೆ ಹೇಳಿದ್ದೆ, ವಾರಕ್ಕೊಂದ್ಸಲಿ ನಾವು ಇಮಿಡಿಯೇಟಾಗಿ ಸಭೆ ಕರೀರಿ, ನಮ್ಗಳ ಸಲಹೆಯನ್ನು ತಗೊಳ್ಳಿ, ಇಲ್ಲ ಅಂದರೆ ಮುಂದಿನ ದಿನಗಳ ಕಷ್ಟ ಆಗ್ತದೆ ಅಂತೇಳಿ ನಾನು ಡಿ ಸಿ ಅವ್ರಿಗೂ ಹೇಳಿದ್ದೆ. ಯಾಕೋ ಡಿ ಸಿ ಅವರಿಗೆ ಶಾಸಕರುಗಳನ್ನ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡೋಂಥ ಅಭಿಪ್ರಾಯ ಇಲ್ಲ ಅಂತ ನಾನು ಭಾವಿಸ್ತೀನಿ. ಇಲ್ಲದಿದ್ರೆ ಈಗಾಗಲೇ ಇಷ್ಟೆಲ್ಲ ಅನಾಹುತಗಳು ನಡೀತಿದೆ. ನಮ್ಮ ಜಿಲ್ಲೆ ಇನ್ನೇನೇನೊಂದು 20-30 ಆದರೆ ಬಹುಶಃ 1,000 ರೀಚ್ ಆಗ್ತಾ ಇದ್ದೀವಿ ನಾವು. ಸಭೆಯಲ್ಲಿ ಗಂಗಣ್ಣ, ಮಹದೇವ್, ಶ್ರೀನಿವಾಸ್ ಉಪಸ್ಥಿತರಿದ್ದರು. ಆರೋಗ್ಯ ಇಲಾಖೆಯ ಎಡವಟ್ಟಿನಿಂದ ತನಗೆ ಕೊರೋನಾ ಸೋಂಕು ತಗುಲಿದೆ ಎಂದು ಹೆದರಿದ ವ್ಯಕ್ತಿಯೋರ್ವ ಆತ್ಮಹತ್ಯೆಗೆ ಶರಣಾಗಿದ್ದರೆ ಕಾಲಿಗೆ ಆದ ಗಾಯಕ್ಕೆ ಚಿಕಿತ್ಸೆ ನೀಡುವುದಾಗಿ ಹೇಳಿ ಪರಿಸರ ಪ್ರೇಮಿ ಕಾಮೇಗೌಡರನ್ನು ಬಲವಂತವಾಗಿ ಆಸ್ಪತ್ರೆಗೆ ಕರೆದೊಯ್ದು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೊರೋನಾ ಸೋಂಕಿನ ಕಪ್ಪಿಮುಷ್ಟಿಯಲ್ಲಿ ಸಿಲುಕಿಸಿದ್ದಾರೆ ಎಂದು ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಆರೋಪಿಸಿದ್ದಾರೆ. ಇದು ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ವಿಷಯ. ಒಂದು, ಅಲ್ಲಿ ತಾಲೂಕಿನ ಕಂದೇಗಾಲ ಅನ್ನುವಂಥ ಕಂದೇಗಾಲದ ಗ್ರಾಮದ ವ್ಯಕ್ತಿಗೆ ಕೋವಿಡ್ ಇದೆ ಅಂತೇಳಿ ಚಿಕಿತ್ಸೆ ನೀಡಲಾಗ್ತಿತ್ತು ಅನ್ನುವಂಥ ಮಾಹಿತಿ ಇದೆ. ಮತ್ತು ಇವತ್ತು ಬೆಳಿಗ್ಗೆ ಬಂದ ವರದಿಯ ಪ್ರಕಾರ ಅದು ನೆಗೆಟಿವ್ ಇತ್ತು ಅಂತ ಹೇಳಲಾಗ್ತಿದೆ ಎನ್ನುವಂಥದ್ದು ಮತ್ತೊಂದು ಸುದ್ದಿ. ಅದನ್ನು ಕೂಡ ಶಾಸಕರು ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಇನ್ನು ಕಾಮೇಗೌಡರ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಕಳೆದ ವಾರ ಕಾಮೇಗೌಡರು 15ನೇ ತಾರೀಕು ಅಂತ ಅನ್ಕೋತೀನಿ, 15ನೇ ತಾರೀಕು ಕಾಮೇಗೌಡರು ಕಾಲಿಗೆ ಪೆಟ್ಟಾಗಿದೆ ಎನ್ನುವ ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಆಸ್ಪತ್ರೆಗೆ ಬರೋದಿಲ್ಲ ಅಂತ ಹೇಳುತ್ತಿದ್ದರು. ಬಲವಂತವಾಗಿ ಆರೋಗ್ಯದ ದೃಷ್ಟಿಯಿಂದ ಕರ್ಕೊಂಡು ಬಂದರು ವೈದ್ಯರು ಅನ್ನುವಂಥದ್ದು. ಇವೆರಡು ಹರಡೋದಕ್ಕೆ ಇವರೇ ಒಂದು ರೀತಿಯಲ್ಲಿ ಅಧಿಕಾರಿಗಳೇ ಕಾರಣ ಆಗಿದ್ದಾರೆ ಎನ್ನುವಂಥದ್ದು. ಅಧಿಕಾರಿಗಳು ಕೂಡ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತೆ ಎನ್ನುವಂಥದ್ದು. ಯಾಕೆಂದರೆ ಕೋವಿಡ್ಗೆ ಆಗಿಬಿಟ್ರೆ ಅವರು ಚಿಕಿತ್ಸೆ ಪಡೆದುಕೊಳ್ಳೋದಕ್ಕೂ ಸಾರ್ವಜನಿಕರು ಹಿಂದೆ ಸರಿಯುವಂಥ ಕೆಲಸಗಳನ್ನು ಮಾಡ್ತಾರೆ. ಅವ್ರು ಏನು ಹೇಳಿದ್ದಾರೆ ನೋಡ್ಕೊಂಬನ್ನಿ. ತಾಲೂಕಿನ ಕಂದೇಗಾಲ ಗ್ರಾಮದ ಸುಮಾರು 65 ವರ್ಷ ವಯಸ್ಸಿನ ವ್ಯಕ್ತಿಯನ್ನು ಕಳೆದ 4-5 ದಿನಗಳ ಹಿಂದೆ ಕೊರೋನಾ ಸೋಂಕು ದೃಢಪಟ್ಟಿದೆ ಎಂದು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಕರೆದೊಯ್ದು ಮಂಡ್ಯದ ಕೋವಿಡ್ ಆಸ್ಪತ್ರೆಗೆ ದಾಖಲಿಸಿದ್ದರು. ಇದರಿಂದ ಹತಾಶರಾದ ಅವರು ರಾತ್ರಿ ಆಸ್ಪತ್ರೆ ಕಿಟಕಿ ಸರಳಿಗೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಚ್ಚರಿಯ ಸಂಗತಿ ಎಂದರೆ ಮೃತ ವ್ಯಕ್ತಿಗೆ ಕೊರೋನಾ ಸೋಂಕು ಇಲ್ಲ ಎಂದು ಗುರುವಾರ ಬೆಳಿಗ್ಗೆ ವರದಿಯಲ್ಲಿ ಬಂದಿದೆ ಎನ್ನಲಾಗಿದೆ. ಈ ಕುರಿತು ಆಘಾತ ವ್ಯಕ್ತಪಡಿಸಿರುವ ಮಳವಳ್ಳಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಅವರು ಆರೋಗ್ಯವಂತನಾಗಿದ್ದ ವ್ಯಕ್ತಿಗೆ ಕೊರೋನಾ ಇದೆ ಎಂದು ಆಸ್ಪತ್ರೆಗೆ ದಾಖಲಿಸಿ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ ನಂತರ ಆತನಿಗೆ ಸೋಂಕು ತಗುಲಿಲ್ಲ ಎಂದು ಹೇಳುವ ಆರೋಗ್ಯ ಇಲಾಖೆಯವರ ವರ್ತನೆ ಬೇಜವಾಬ್ದಾರಿತನದ ಪರಮಾವಧಿ ಎಂದು ಖಂಡಿಸಿದ್ದಾರೆ. ಈ ಎಡವಟ್ಟಿನ ಹಿಂದೆ ತಾಲೂಕು ಆರೋಗ್ಯಾಧಿಕಾರಿಯ ನಿರ್ಲಕ್ಷ್ಯತೆ ಎದ್ದು ಕಾಣುತ್ತಿದ್ದು, ಈ ಘಟನೆ ಕುರಿತು ಕೂಲಂಕುಷ ತನಿಖೆ ನಡೆಸಿ ತಾಲೂಕು ಆರೋಗ್ಯಾಧಿಕಾರಿಯ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಜಿಲ್ಲಾಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ. ಏನು ಈಗ ಘಟನೆ ನಡೆದಿದೆ ಕಂದಗಾಲದ್ದು, ಇದನ್ನು ನೀವು ತಾತ್ಸಾರವಾಗಿ ಪರಿಗಣಿಸಬಾರ್ದು, ಗಂಭೀರವಾಗಿ ಪರಿಗಣಿಸಿ ಕೂಡಲೇ ತಾಲೂಕಿನ ಆರೋಗ್ಯಾಧಿಕಾರಿಗಳ ಮೇಲೆ ಕ್ರಮ ತಗೊಂಡು ಇದು ಮುಂದಿನ ತನಿಖೆ ನಡೆಸಬೇಕು ಅಂತೇಳಿ ನಾನು ಸರ್ಕಾರವನ್ನು, ಜಿಲ್ಲಾಧಿಕಾರಿಗಳನ್ನು ಒತ್ತಾಯ ಮಾಡ್ತೇನೆ. ನಾನು ಇಷ್ಟಕ್ಕೆ ಬಿಡೋದಿಲ್ಲ. ಯಾಕೆಂದರೆ ಒಂದು ಜೀವವನ್ನು ಕಳ್ಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸುಳ್ಳು ವರದಿಗಳನ್ನು ಇವರು ಕೊಡ್ತಕ್ಕಂಥದ್ದು ಎಷ್ಟು ಸಂದರ್ಭೋಚಿತವಾಗಿದೆ ಅಂತಕ್ಕಂಥದ್ದನ್ನ ಹೇಳಿಕ್ಕೆ ಬಯಸ್ತಾ, ಮತ್ತೊಂದು ಪ್ರಕರಣದಲ್ಲಿ ಆಧುನಿಕ ಭಗೀರಥ ಎಂದೇ ಹೆಸರಾದ ಪರಿಸರ ಪ್ರೇಮಿ ದಾಸನದೊಡ್ಡಿ ಕಾಮೇಗೌಡ ಅವರ ಕಾಲಿಗೆ ಆದ ಗಾಯಕ್ಕೆ ಚಿಕಿತ್ಸೆ ನೀಡುವ ಸಲುವಾಗಿ ಪದೇ ಪದೇ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದ ಪರಿಣಾಮವಾಗಿ ಇದೀಗ ಅವರು ಕೊರೋನಾ ಸೋಂಕಿನಿಂದ ಬಳಲುವಂತಾಗಿದೆ. ಕಾಲಿನ ಗಾಯ ಉಲ್ಬಣಗೊಂಡ ಹಿನ್ನೆಲೆಯಲ್ಲಿ ಜುಲೈ 15ರಂದು ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ದು ಆರೋಗ್ಯ ಇಲಾಖೆಯವರು ಅಂದು ರಾತ್ರಿ ಕಾಮೇಗೌಡರು ಬೇಡವೆಂದು ಎಷ್ಟೇ ಹೇಳಿದರೂ ಬಿಡದೆ ರಾತ್ರಿ ಆಸ್ಪತ್ರೆಯಲ್ಲಿ ಉಳಿಸಿಕೊಂಡು ಚಿಕಿತ್ಸೆ ನೀಡಿದ ಪರಿಣಾಮ ಆಸ್ಪತ್ರೆಯಲ್ಲಿನ ಕೊರೋನಾ ಸೋಂಕು ಕಾಮೇಗೌಡರಿಗೆ ತಗುಲಿದ್ದು ಇದೀಗ ಮಂಡ್ಯದ ಕೋವಿಡ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅಲ್ಲದೆ ಅವರ ಕುಟುಂಬದವರನ್ನು ಸಹ ಹೋಮ್ ಕ್ವಾರಂಟೈನ್ನಲ್ಲಿ ಇರಿಸಲಾಗಿದ್ದು ಗ್ರಾಮದಲ್ಲಿನ ಅವರ ಮನೆ ಬೀದಿಯನ್ನು ಸೀಲ್ ಡೌನ್ ಮಾಡಲಾಗಿದೆ. ಇದು ಅಧಿಕಾರಿಗಳ ಬೇಜವಾಬ್ದಾರಿತನದ ಪರಮಾವಧಿ ಎಂದು ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಕಾಮೇಗೌಡರಿಗಾಗಿರ್ತಕ್ಕಂಥ ಒಂದು ರೀತಿ ಇವರೇ ಕೊರೋನಾಗೆ ಬಲವಂತವಾಗಿ ಅವರನ್ನು ನೂಕುವ ಹಾಗೆ ಆಗಿದೆ. ಅದರಿಂದ ಅವ್ರ ಮೇಲೂ ಕೂಡ ನಾನು ಕಾಮೇಗೌಡರಿಗೆ ಯಾರು ಕಾರಣ ಆಗಿದ್ದಾರೆ, ಅವ್ರಿಗೆ ಯಾರು ಟ್ರೀಟ್ಮೆಂಟ್ ಕೊಡ್ತಿದ್ರು, ಬಲವಂತವಾಗಿ ಯಾರು ಆಂಬುಲೆನ್ಸ್ನಲ್ಲಿ ಕರ್ಕೊಂಡು ಹೋಗ್ತಿದ್ರು, ಅವ್ರ ಬೇಡಿಕೆ ಏನಾಗಿತ್ತು ಅದನ್ನು ಪರಿಶೀಲಿಸಿ ಕೂಡಲೇ ಕಾಮೇಗೌಡರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು. ರಸ್ತೆ ಬದಿಯಲ್ಲಿ ನಡೆದು ಹೋಗುತ್ತಿದ್ದ ಗ್ರಾಮಸ್ಥನೊಬ್ಬನಿಗೆ ಜಲ್ಲಿ ತುಂಬಿದ ಟ್ರಕ್ ಒಂದು ಡಿಕ್ಕಿ ಹೊಡೆದು ಪರಾರಿಯಾಗಲು ಯತ್ನಿಸಿದಾಗ ಗ್ರಾಮಸ್ಥರು ಅಡ್ಡ ಹಾಕಿ ವಾಹನದ ಗ್ಲಾಸ್ ಹೊಡೆದು ಪ್ರತಿಭಟನೆ ನಡೆಸಿದ ಘಟನೆ ನಾಗಮಂಗಲ ತಾಲೂಕಿನ ಬಿಂಡಿಗೆ ನವಿಲೆ ಹೋಬಳಿಯ ಡಿ ಕೋಡಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಬುಧವಾರ ಸಂಜೆ ಗ್ರಾಮದ ಸುಧಾಕರ ಜಮೀನಿನ ಕೆಲಸ ಮುಗಿಸಿ ಮನೆಗೆ ತೆರಳುತ್ತಿದ್ದ ಸಮಯದಲ್ಲಿ ಗುತ್ತಿಗೆದಾರ ಕನ್ನಘಟ್ಟ ವೆಂಕಟೇಶ್ ಮಾಲೀಕತ್ವದ ಜಲ್ಲಿ ತುಂಬಿದ ಟ್ರಕ್ ಡಿಕ್ಕಿ ಹೊಡೆದು ಚಾಲಕ ಪರಾರಿಯಾಗಲು ಯತ್ನಿಸಿದ್ದಾನೆ. ಗ್ರಾಮಸ್ಥರು ಲಾರಿಯನ್ನು ಅಡ್ಡ ಹಾಕಿದ್ದು ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಇದರ ನಡುವೆ ಗ್ರಾಮಸ್ಥರು ವಾಹನದ ಗ್ಲಾಸ್ ಅನ್ನು ಒಡೆದು ಹಾಕಿ ಅದೇ ರಸ್ತೆಯಲ್ಲಿ ಬರುತ್ತಿದ್ದ ಅದೇ ಕ್ರಷರ್ನ ಜಲ್ಲಿಯನ್ನು ಓವರ್ಲೋಡ್ ತುಂಬಿದ್ದ 8 ಲಾರಿಗಳನ್ನು ಅಡ್ಡಗಟ್ಟಿ ನಿಲ್ಲಿಸಿದ್ದು
ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ವಿಷಯ ತಿಳಿದ ಬಿಂಡಿಗನವಿಲೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಗ್ರಾಮಸ್ಥರನ್ನು ಸಮಾಧಾನಪಡಿಸುವ ಪ್ರಯತ್ನ ಮಾಡಿದರು. ಆದರೆ ಈ ರಸ್ತೆಯಲ್ಲಿ ಟ್ರಕ್ಗಳು ಸಂಚಾರವನ್ನು ನಿಲ್ಲಿಸಿ ಯುವಕನಿಗೆ ಪರಿಹಾರವನ್ನು ನೀಡುವ ತನಕ ಟ್ರಕ್ಗಳನ್ನು ಸ್ಥಳದಿಂದ ಕದಲಲು ಬಿಡುವುದಿಲ್ಲವೆಂದು ಪಟ್ಟು ಹಿಡಿದಿದ್ದಾರೆ. ಇದರ ನಡುವೆ ಸ್ಥಳಕ್ಕೆ ಬಂದಿದ್ದ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಗ್ರಾಮಸ್ಥರನ್ನು ಬೆದರಿಸಿ ಟ್ರಕ್ಗಳನ್ನು ಅಲ್ಲಿಂದ ತೆರಳಲು ಅವಕಾಶ ಮಾಡಿಕೊಡುವ ಪ್ರಯತ್ನ ಮಾಡಿದಾಗ ಯುವಕರು ವಾಹನದ ಮುಂಭಾಗದಲ್ಲಿ ಅಡ್ಡ ಮಲಗಿದರು. ಕೆಲವರು ಟ್ರಕ್ನ ಚಕ್ರದ ಗಾಳಿ ತೆಗೆದು ಹೋಗದಂತೆ ತಡೆ ಒಡ್ಡಿದ್ದು ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ. ತಾಲೂಕು ದಂಡಾಧಿಕಾರಿ ಡಿವೈಎಸ್ಪಿ ಸ್ಥಳಕ್ಕೆ ಬರುವ ತನಕ ಟ್ರಕ್ಗಳನ್ನು ಬಿಡುವುದಿಲ್ಲವೆಂದು ಪಟ್ಟು ಹಿಡಿದಿದ್ದಾರೆ. ಕೊನೆಗೆ 10 ಗಂಟೆಯ ತನಕವೂ ಗ್ರಾಮಸ್ಥರ ಪ್ರತಿಭಟನೆ ಮುಂದುವರೆದಿದೆ. ಗ್ರಾಮಸ್ಥರ ಪ್ರಕಾರ ಕನ್ನಘಟ್ಟ ವೆಂಕಟೇಶ್ ಮಾಲೀಕತ್ವದಲ್ಲಿ ಅನಧಿಕೃತವಾಗಿ ಜಲ್ಲಿ ಕ್ರಷರ್ ನಡೆಯುತ್ತಿದ್ದು, ಅಲ್ಲಿಂದ ಜಲ್ಲಿ ತುಂಬಿದ ಟ್ರಕ್ಗಳು ದಿನನಿತ್ಯ ಸಂಚರಿಸುತ್ತಿದ್ದು, 10 ಚಕ್ರದ ವಾಹನಗಳು ಸಂಚರಿಸಲು ರಸ್ತೆಗಳು ಯೋಗ್ಯವಾಗಿಲ್ಲ. ಜೊತೆಗೆ ಓವರ್ಲೋಡ್ ತುಂಬಿಕೊಂಡು ವೇಗವಾಗಿ ಸಂಚರಿಸುತ್ತಿದ್ದು, ರಸ್ತೆಗಳು ಸಹ ಹಾಳಾಗಿವೆ. ಜೊತೆಗೆ ಶಾಲೆಗೆ ಹೋಗುವ ಮಕ್ಕಳು ಹೆದರುತ್ತಿವೆ. ಹಲವಾರು ಬಾರಿ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ದೂರಿದರು. ಕೆಲಸ ಮುಗಿಸಿ ಮನೆಗೆ ಬರುವಾಗ ಹಿಂದಿನಿಂದ ವೇಗವಾಗಿ ಬಂದ ಟ್ರಕ್ ಡಿಕ್ಕಿ ಹೊಡೆದು ಪರಾರಿಯಾಗಲು ಯತ್ನಿಸುತ್ತಿದ್ದು, ಗ್ರಾಮಸ್ಥರು ಸೇರಿ ಟ್ರಕ್ ಅಡ್ಡಗಟ್ಟಿ ಕೇಳಿದಾಗ ಉಡಾಫೆಯಿಂದ ಮಾತನಾಡಿದ್ದು, ನಮಗೆ ಸಿಟ್ಟು ಬಂದಿದ್ದು ವಾಹನದ ಗ್ಲಾಸ್ ಅನ್ನು ಒಡೆದು ಹಾಕಿದ್ದೇವೆ. ಈ ರಸ್ತೆಯಲ್ಲಿ ವಾಹನಗಳು ಅತಿ ವೇಗವಾಗಿ ಸಂಚರಿಸುತ್ತಿದ್ದು, ಮಕ್ಕಳಿಗೆ ಏನಾದರೂ ಆದರೆ ಯಾರು ಹೊಣೆ ಎಂದು ಗಾಯಗೊಂಡ ಸುಧಾಕರ್ ಪ್ರಶ್ನಿಸಿದ್ದಾರೆ. ಮೊದಲನೇ ಕಲ್ಲೆಲ್ಲ ಸುರಿದವರಲ್ಲ, ಕಲ್ಲೆಲ್ಲ ನಮ್ಮ ಮನೆ ಬಗ್ಗೆ ಆಗ್ತವೆ. ಬಂದು ಹೊಡೆದು ನಮಗೆ ಆವಾಗ ನಾನು ಕೇಳಿದಾಗ ಅವನು ಸ್ವಲ್ಪ ದೌರ್ಜನ್ಯ ಮಾತಾಡ್ದ. ಆಗ ನಾನು ಮಾತಾಡಿದೆ. ಆಮೇಲೆ ನಾನು ಕ್ಲಾಸ್ ಹೊಡೆದಾಕಿ ಎಲ್ಲ ಮಾಡಿದೆ. ರಾತ್ರಿ 11 ಗಂಟೆಗೆ ಜಲ್ಲಿ ತುಂಬಿದ್ದ ಲಾರಿಗಳನ್ನು ಬಿಂಡಿಗನವಿಲೆ ಪೊಲೀಸರು ತೆಗೆದುಕೊಂಡಿದ್ದು, ರಾತ್ರಿ 12 ಗಂಟೆಯ ಮೇಲೆ ಯಾವುದೇ ಮೊಕದ್ದಮೆ ದಾಖಲಿಸದೆ ಬಿಡುಗಡೆ ಮಾಡಿರುವುದು ಆಶ್ಚರ್ಯಪಡಿಸಿದೆ. ಬಹು ಬೆಲೆಯುಳ್ಳ ಹಳೆ ಟಿವಿ ಹಾಗೂ ರೇಡಿಯೋಗಳಲ್ಲಿನ ಮರ್ಕ್ಯುರಿ ಟ್ಯೂಬ್ ಕೊಡುವುದಾಗಿ ನಂಬಿಸಿ ವಂಚನೆ ಮಾಡಿ ಹಣ ಲಪಟಾಯಿಸಿದ 8 ಆರೋಪಿಗಳನ್ನು ಬಂಧಿಸುವಲ್ಲಿ ಮಳವಳ್ಳಿ ಗ್ರಾಮಾಂತರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇತ್ತೀಚೆಗೆ ಇದೊಂದು ಸುದ್ದಿ ಓಡಾಡ್ತಿದೆ ಅಪ್ಪ. ಈ ಟಿವಿ ಮತ್ತು ಹಳೆ ಟಿವಿ ಮತ್ತು ರೇಡಿಯೋಗಳಲ್ಲಿ ಮರ್ಕ್ಯುರಿ ಇರುತ್ತೆ. ಆ ಮರ್ಕ್ಯುರಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ ಅಂತ ಒಂದು ಸಾಮಾಜಿಕ ಜಾಲತಾಣಗಳು ಓಡಾಡ್ತಿದೆ ಅನ್ನುವಂಥದ್ದು. ಇದೆಷ್ಟು ಸತ್ಯನೋ ಗೊತ್ತಿಲ್ಲ. ಕೊನೆಗೆ ಪರಶುರಾಮ್ ಅವರು SP ಪರಶುರಾಮ್ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತಾಡಿದ್ದಾರೆ ಮತ್ತು ಅದರಲ್ಲಿ ಹೇಳಿದ್ದಾರೆ ಅವರು ಈ ಥರದ ಯಾವುದು. ಬೆಂಗಳೂರು ಮೂಲದ ನೀತನ್ ರಾಜ್ ಎಂಬ ವ್ಯಕ್ತಿಗೆ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿಯಾಗಿದ್ದ ಹಳೆಯ ಟಿವಿಯ ಮರ್ಕ್ಯುರಿ ಟ್ಯೂಬ್ ಅನ್ನು ನೀಡುವುದಾಗಿ ನಂಬಿಸಿ ತಾಲೂಕಿನ ಕಣಗಲ್ ಹಳ್ಳದ ಬಳಿಗೆ ಕರೆಸಿಕೊಂಡು ನಕಲಿ ಪೊಲೀಸ್ ತಂಡವನ್ನು ರಚಿಸಿ ಹೆದರಿಸಿ ಮರ್ಕ್ಯುರಿ ಟ್ಯೂಬ್ ಖರೀದಿಸಲು ತಂದಿದ್ದ 22 ಲಕ್ಷ ರೂಪಾಯಿ ಹಣವನ್ನು ಲಪಟಾಯಿಸಿಕೊಂಡು ಪರಾರಿಯಾಗಿದ್ದಾರೆ ಎಂದು ಜುಲೈ 17ರಂದು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಪ್ರಕರಣದ ಪತ್ತೆಗಾಗಿ ಪೊಲೀಸರ ತಂಡ ರಚಿಸಲಾಗಿತ್ತು. ಹಲವು ಕಡೆ ಶೋಧ ನಡೆಸಿದ ಪೊಲೀಸರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಕೊಳ್ಳೇಗಾಲದ ಬಾಬು, ಚಾಮರಾಜನಗರದ ಸಲ್ಲು ಮತ್ತು ಸಾಜಿದ್ ಅಹಮದ್, ಕನಕಪುರ ಮೂಲದ ಸೇವೆಯಿಂದ ಅಮಾನತುಗೊಂಡಿದ್ದ ಪೊಲೀಸ್ ಪೇದೆ ಸುರೇಶ್ ಮೂರ್ತಿ, ಹನೂರಿನ ಪಿ ರಾಜೇಶ್, ಕೊಳ್ಳೇಗಾಲದ ಕಾಮಗೆರೆಯ ಸಿ ರಾಜೇಶ್, ಕನಕಪುರದ ಟಿ ಉಮೇಶ್ ಮತ್ತು ಡಿ ಉಮೇಶ್ ಬಂಧಿತ ಆರೋಪಿಗಳು. ಆರೋಪಿಗಳಿಂದ 10,36,000 ನಗದು, 1 ಕಾರು, 2 ಬೈಕ್ಗಳು ಸೇರಿದಂತೆ ಸುಮಾರು 14 ಲಕ್ಷ ಮೌಲ್ಯದ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಸಂಬಂಧ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ SP ಕೆ ಪರಶುರಾಮ್ ಅವರು, ಕಳೆದ ಹಲವು ತಿಂಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಹಳೆ ಟಿವಿ ರೇಡಿಯೋಗಳಲ್ಲಿನ ಮರ್ಕ್ಯುರಿ ಟ್ಯೂಬ್ ಖರೀದಿಸುತ್ತೇವೆ ಹಾಗೂ ಅದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತದೆ ಎಂಬ ಸುದ್ದಿಯಾಗಿತ್ತು. ಅದನ್ನು ನಂಬಿದ ನೀತನ್ ರಾಜ್ ಮಧ್ಯವರ್ತಿಗಳ ಮೂಲಕ ಆರೋಪಿಗಳನ್ನು ಸಂಪರ್ಕಿಸಿದ್ದರು. ಆರೋಪಿಗಳು ಹೇಳಿದ ಜಾಗಕ್ಕೆ ಬಂದಾಗ ನಕಲಿ ಪೊಲೀಸ್ ತಂಡ ಕಾರ್ಯಾಚರಣೆ ಮಾಡಿ ಹಣ ಕಸಿದು ಪರಾರಿಯಾಗಿದ್ದರು. ದರೋಡೆ ತಂಡವನ್ನು ಬಂಧಿಸುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ ಎಂದರು. ಯಾವುದೇ ಇದನ್ನು ಗಮನಿಸಿದಾಗ ಕೆಲವು ಆರ್ಟಿಫಿಷಿಯಲ್ ಮಾರ್ಕೆಟ್ ಅನ್ನ ಇವರೇ ಸೃಷ್ಟಿ ಮಾಡಿಕೊಂಡಿರ್ತಾರೆ. ಈ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಮಾಹಿತಿ ಮುಂದಿನ ತನಿಖೆಯಲ್ಲಿ. ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿಯಾಗಿರುವಂತೆ ಹಳೆ ಟಿವಿ ರೇಡಿಯೋಗಳಲ್ಲಿನ ಮರ್ಕ್ಯುರಿ ಟ್ಯೂಬ್ ಕೋಟ್ಯಾಂತರ ಬೆಲೆ ಬಾಳುತ್ತದೆ ಎಂಬ ಸುದ್ದಿ ಸುಳ್ಳು.
ಜನರನ್ನು ವಂಚಿಸಲು ಈ ತರ ಪ್ರಚಾರ ಮಾಡುತ್ತಾರೆ. ಹೀಗಾಗಿ ಇಂತಹ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರುವಂತೆ ಹೇಳಿದರು. ಮದ್ದೂರು ತಾಲೂಕಿನ ಸೊಳ್ಳೆಪುರ ಗ್ರಾಮದಲ್ಲಿ ಉಪ ವಿಭಾಗಾಧಿಕಾರಿಗಳ ಆದೇಶವಿದ್ದರೂ ಅದನ್ನು ಉಲ್ಲಂಘಿಸಿ ಗ್ರಾಮದ ಗೋಮಾಳದಲ್ಲಿ ಅನಧಿಕೃತವಾಗಿ ಕಟ್ಟಡ ನಿರ್ಮಿಸಲಾಗುತ್ತಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇದಕ್ಕೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ರೈತ ಸಂಘದ ಅಧ್ಯಕ್ಷ ಶಂಭುನಳ್ಳಿ ಸುರೇಶ್ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗ್ರಾಮದ ನಿವಾಸಿ ರಾಮಚಂದ್ರ ಎಂಬುವವರು ತಮ್ಮ ರಾಜಕೀಯ ಪ್ರಭಾವ ಬಳಸಿ ಗೋಮಾಳದ ಜಾಗವನ್ನು ತಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಂಡಿದ್ದಾರೆ. ಈ ಸಂಬಂಧ ಉಪ ವಿಭಾಗಾಧಿಕಾರಿಗಳು ಯಾವುದೇ ಕಟ್ಟಡ ನಿರ್ಮಿಸದಂತೆ ಆದೇಶ ನೀಡಿರುತ್ತಾರೆ. ಆದರೆ ಅದನ್ನು ಲೆಕ್ಕಿಸದೆ ನಿರ್ಮಾಣ ಕಾಮಗಾರಿ ಮುಂದುವರಿಸಲಾಗುತ್ತಿದೆ. ತಕ್ಷಣ ಈ ಸಂಬಂಧ ಅಧಿಕಾರಿಗಳು ಕಾನೂನು ಕ್ರಮ ಜರುಗಿಸಬೇಕು ಎಂದು ಅವರು ಒತ್ತಾಯಿಸಿದರು. ಇವ್ರು ಮಾಡ್ತಾ ಇರುವಂತ ಹುನ್ನಾರ ಏನಾಗಿದೆ ಅನಿಸ್ತದೆ ಅಂದ್ರೆ ಗಲಾಟೆಗೆ ಆಸ್ಪದ ಇದನ್ನ ಎಲ್ಲಾ ತರದಲ್ಲೂ ಕೂಡ ಮನವಿನ ತಹಸೀಲ್ದಾರ್ಗೆ, PDOಗೆ, ಪೊಲೀಸ್ ಇಲಾಖೆಗೆ ಎಲ್ಲರಿಗೂ ಕೂಡ ಹೇಳಿದ್ರು ಕೂಡ ನ್ಯಾಯಾಲಯದ ಆದೇಶ, ಅದು ನ್ಯಾಯಾಲಯದ ಆದೇಶನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಇದನ್ನ ರೈತ ಸಂಘ ಖಂಡಿಸ್ತಾರೆ. ಗೋಷ್ಠಿಯಲ್ಲಿ ಪುಟ್ಟಸ್ವಾಮಿ, ಗಿರೀಶ್, ಚಂದ್ರಶೇಖರ್, ರಮೇಶ್ ಉಪಸ್ಥಿತರಿದ್ದರು. ಮುಂಬೈನಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ರಾಜಗೃಹ ನಿವಾಸದ ಮೇಲೆ ದಾಳಿ ನಡೆಸಿರುವ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಗಡೀಪಾರು ಮಾಡಬೇಕು. ಅಲ್ಲದೆ ದೇಶದಾದ್ಯಂತ ಇರುವ ಅಂಬೇಡ್ಕರ್ ಪ್ರತಿಮೆಗಳಿಗೆ ಸೂಕ್ತ ಭದ್ರತೆ ಒದಗಿಸಬೇಕು ಹಾಗೂ 1974ರ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯನ್ನು ತಿದ್ದುಪಡಿ ಮಾಡುವ ನಿರ್ಧಾರವನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು KR ಪೇಟೆ ಪಟ್ಟಣದ ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಮಹಾರಾಷ್ಟ್ರದ ಮುಂಬೈನಲ್ಲಿರುವ ಅಂಬೇಡ್ಕರ್ ಮನೆಗೆ ದಾಳಿ ನಡೆಸಿರುವ ಕಿಡಿಗೇಡಿಗಳು ರಾಜಕೀಯ ದುರುದ್ದೇಶದಿಂದ ಸಂವಿಧಾನ ಶಿಲ್ಪಿಯ ಮನೆಯ ಮೇಲೆ ದಾಳಿ ನಡೆಸಿ ಮನೆಯಲ್ಲಿದ್ದ ಪುಸ್ತಕಗಳು, ಮನೆಯ ಸಾಮಗ್ರಿಗಳು ಹಾಗೂ ಪೀಠೋಪಕರಣಗಳು, ಅಂಬೇಡ್ಕರ್ ಬಳಸಿದ ವಸ್ತ್ರಗಳು, ಸಂವಿಧಾನ ಬರೆಯಲು ಬಳಸಿದ ಪೆನ್ನು ಮತ್ತಿತರ ಲೇಖನ ಸಾಮಗ್ರಿಗಳನ್ನು ಧ್ವಂಸಗೊಳಿಸಿ ನಾಗರಿಕ ಸಮಾಜವೇ ತಲೆತಗ್ಗಿಸುವಂತೆ ಮಾಡಿದ್ದಾರೆ. ಆದ್ದರಿಂದ ಮನೆಯ ಮೇಲೆ ದಾಳಿ ನಡೆಸಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಉಗ್ರ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಸಂವಿಧಾನ ಸಿಗ್ತದೆ ಅಂದ್ರೆ ಇವತ್ತು ಸಂವಿಧಾನ ಬರೆದಂತ ವ್ಯಕ್ತಿಗಳ ಮೇಲೆ ಇವತ್ತು ಕಲ್ಲೆಸೆಯೋದು ಮತ್ತೆ ಇನ್ನೊಂದು ಅತ್ಯಾಚಾರ ಮಾಡೋದು ಬಹಳ ಖಂಡನೆ. ಇದು ಯಾರು ಸುದ ಕ್ಷಮಿಸೋದಿಲ್ಲ. ಪ್ರತಿಭಟನೆಯಲ್ಲಿ ಬಸ್ತಿ ರಂಗಪ್ಪ, ಕುಮಾರ್, ರಾಕೇಶ್, ಕಿರಣ್, ದಲಿತ ಮುಖಂಡರು ಉಪಸ್ಥಿತರಿದ್ದರು. KR ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಬೂಕನಕೆರೆ ಹೋಬಳಿಯ ಉದ್ಭವ ಬೋಳಾರೆ ರಂಗನಾಥ ಸ್ವಾಮಿ ಕ್ಷೇತ್ರದಲ್ಲಿ ಶ್ರಾವಣ ಮಾಸದ ವಿಶೇಷ ಪೂಜಾ ಕಾರ್ಯಕ್ರಮಗಳು, ರಥೋತ್ಸವ ಹಾಗೂ ಉತ್ಸವ ಜಾತ್ರಾ ಕಾರ್ಯಕ್ರಮಗಳನ್ನು ಕೊರೋನಾ ಹಿನ್ನೆಲೆಯಲ್ಲಿ ಬಂದ್ ಮಾಡಿ ತಾಲೂಕು ಆಡಳಿತ ಆದೇಶ ಹೊರಡಿಸಿದೆ. ಕೊರೋನಾ ಮಹಾಮಾರಿಯ ಅಟ್ಟಹಾಸದ ಹಿನ್ನೆಲೆಯಲ್ಲಿ ಬೆಟ್ಟದ ಹೊಸೂರು ಗ್ರಾಮದ ಶ್ರೀ ಉದ್ಭವ ಬೋಳಾರೆ ರಂಗನಾಥ ಕ್ಷೇತ್ರದಲ್ಲಿ ರಥೋತ್ಸವ, ಜಾತ್ರೆ, ವಿಶೇಷ ಪೂಜಾ ಕಾರ್ಯಕ್ರಮಗಳು, ಸಾಮೂಹಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳನ್ನು ನಿಷೇಧಿಸಿ ಆದೇಶ ಹೊರಡಿಸಿರುವ ತಾಲೂಕು ಆಡಳಿತ ಸರಳವಾಗಿ ದೇವರ ಪೂಜೆ ಮಾಡಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರಿಗೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಮಾಸ್ಕ್ ಧರಿಸಿಕೊಂಡು ಬರುವ ಭಕ್ತರಿಗೆ ಮಾತ್ರ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿಸಿ ಕೇವಲ ದೇವರ ದರ್ಶನಕ್ಕೆ ಮಾತ್ರ ಅವಕಾಶ ಮಾಡಿಕೊಡಬೇಕೆಂದು ತಹಶೀಲ್ದಾರ್ ಎಂ ಶಿವಮೂರ್ತಿ, ದೇವಾಲಯದ ಧರ್ಮದರ್ಶಿ ಸಮಿತಿಯ ಅಧ್ಯಕ್ಷರು, ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಅರ್ಚಕರಿಗೆ ತಿಳಿಸಿದರು. ಈ ವರ್ಷ ಬೋಳಾರೆ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಶನಿವಾರ ನಡೆಯುವಂತಹ ಪೂಜಾ ಕಾರ್ಯಕ್ರಮವನ್ನು ಮತ್ತು ರಥೋತ್ಸವ ಕಾರ್ಯಕ್ರಮವನ್ನು ಇವತ್ತು ರದ್ದು ಮಾಡಿ ಆದೇಶ ಮಾಡಲಾಗಿದೆ. ಆದ್ದರಿಂದ ಭಕ್ತಾದಿಗಳಿಗೆ ಸಹಕಾರ ನೀಡಬೇಕು ಅಂತ ಶ್ರೀ ಕ್ಷೇತ್ರ ಉದ್ಭವ ಬೋಳಾರೆ ರಂಗನಾಥ ಸ್ವಾಮಿ ದೇವಾಲಯ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರಾದ ಬೂಕನಕೆರೆ BT ವೆಂಕಟೇಶ್ ಮಾತನಾಡಿ, ತಾಲೂಕು ಆಡಳಿತದ ನಿರ್ದೇಶನದಂತೆ ಕೊರೋನಾ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಅತ್ಯಂತ ಸರಳವಾಗಿ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಿ ಭಕ್ತರಿಗೆ ಕೇವಲ ದರ್ಶನಕ್ಕೆ ಅವಕಾಶ ಮಾಡಿಕೊಡುತ್ತೇವೆ. ಶ್ರಾವಣ ಮಾಸದ ವಿಶೇಷ ಪೂಜಾ ಕಾರ್ಯಕ್ರಮಗಳು ಹಾಗೂ ರಥೋತ್ಸವ ಜಾತ್ರೆಯನ್ನು ನಡೆಸದೆ ಬಿಗಿಯಾಗಿ ಕೊರೋನಾ ನಿಯಮಗಳನ್ನು ಪಾಲಿಸುತ್ತೇವೆ ಎಂದು ತಿಳಿಸಿದರು. ಅದರಿಂದ ನಾವು ಇವತ್ತಿನ ಪರಿಸ್ಥಿತಿನ ನಾವು ಅವಲೋಕನ ಮಾಡಿ ಗಮನಕ್ಕೆ ಇವಾಗಲೇ ಸ್ಟಾರ್ಟ್ ಈ ಶನಿವಾರ ಈ ಸಂದರ್ಭದಲ್ಲಿ BT ವೆಂಕಟೇಶ್, ವಿ ಪುಟ್ಟಸ್ವಾಮಿ, ಉಪಾಧ್ಯಕ್ಷ ವೆಂಕಟರಮಣೇಗೌಡ, ದೇವಾಲಯದ ಪ್ರಧಾನ ಅರ್ಚಕರು ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀರಂಗಪಟ್ಟಣದಲ್ಲಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಆಶಾ ಕಾರ್ಯಕರ್ತೆಯರಿಗೆ ತಲಾ 3,000 ರೂಪಾಯಿ ಗೌರವಧನ, ಸೀರೆ ಮತ್ತು ಕಡಲೆ ಮಿಠಾಯಿ ವಿತರಿಸಿದ್ದಾರೆ. ಇದೇನಿದು ಕಡಲೆ ಮಿಠಾಯಿ ಅಂತ ಅನ್ಬೋದು. CFTRIಯಿಂದ ಕೊರೋನಾ ವಿರುದ್ಧ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಈ ಥರದ ಒಂದು ಕಡಲೆ ಮಿಠಾಯಿಯನ್ನು ತಯಾರು ಮಾಡಿದ್ದಾರಂತೆ.
ಅದು ಪಾಚಿಯಿಂದ ತಯಾರು ಮಾಡಿರುವಂಥ ಕಡಲೆ ಮಿಠಾಯಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅನ್ನುವಂಥದ್ದಿದೆ. ಅದನ್ನು ಆಶಾ ಕಾರ್ಯಕರ್ತೆಯರಾಗಿರೋದ್ರಿಂದ ಅವರು ಹೊರಗಡೆ ಓಡಾಡೋದ್ರಿಂದ ಸೋಂಕಿತರ ಜೊತೆಗೆ ಸಂಪರ್ಕ ಇರೋದ್ರಿಂದ ಅವರಿಗೆ ಅದನ್ನು ವಿತರಿಸಿದ್ದಾರೆ ಅಂತ ಮಾಹಿತಿ ಇದೆ. ಕಾರ್ಯಕ್ರಮ ಹೇಗಿತ್ತು ನೋಡ್ಕೊಂಡು ಬನ್ನಿ. ನಂತರ ಮಾತನಾಡಿದ ಅವರು ಆಶಾ ಕಾರ್ಯಕರ್ತೆಯರು ಪ್ರಾಣಪಣಕ್ಕೆ ಒಡ್ಡಿ ಕೆಲಸ ಮಾಡ್ತಾ ಇದ್ದಾರೆ. ಕೊರೋನಾ ಆತಂಕದಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಅವರ ಸಮಸ್ಯೆಗೆ ಶೀಘ್ರವಾಗಿ ಸ್ಪಂದಿಸಬೇಕು. ಈ ಸಂಬಂಧ ಮುಖ್ಯಮಂತ್ರಿಗೆ ನಾನು ಪತ್ರ ಬರೆದಿದ್ದೇನೆ. ಆಶಾ ಕಾರ್ಯಕರ್ತೆಯರು ಮುಷ್ಕರ ಕೈಬಿಟ್ಟು ಕೆಲಸಕ್ಕೆ ಹಾಜರಾಗಬೇಕು ಎಂದು ಕೋರಿದರು. ರಿಜಿಸ್ಟರ್ ಪೋಸ್ಟ್ ಕೂಡ ಮಾಡಿದ್ದೀನಿ. ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನಾವು ಯಾವ್ಯಾವುದಕ್ಕೋ ಏನೇನಕ್ಕೋ ಅಂತೇಳಿ ಖರ್ಚುಗಳಾಗ್ತವೆ. ಪಾಪ ಈ ಹೆಣ್ಮಕ್ಳು ಅವರ ಒಂದು ಇಮಿಡಿಯೇಟಾಗಿ ಹೋಗಿ ಮೊದಲನೇ ಫಸ್ಟ್ ಆ್ಯಕ್ಷನ್ ಇವರಿಂದನೇ ಆಗೋದ್ರಿಂದ, ಮೊದಲನೇ ಒಂದು ಪ್ರಯತ್ನ ಇವರಿಂದನೇ ಆಗೋದ್ರಿಂದ ಇವ್ರ ವಿಚಾರದಲ್ಲಿ ಸ್ವಲ್ಪ ಲಿಬರಲ್ ಆಗಿ ನಡ್ಕೋಬೇಕಾಗತ್ತೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಬೋರೇಗೌಡ, ಮಹೇಶ್, ಮಂಜುನಾಥ್, ಭರತ್ ಕುಮಾರ್, ಕೃಷ್ಣಪ್ಪ, ರಾಜು, ರವಿಕುಮಾರ್, ಶ್ರೀನಿವಾಸ್ ಇತರರು ಇದ್ದರು. ಕೋವಿಡ್ ಸಾಂಕ್ರಾಮಿಕ ರೋಗ ವ್ಯಾಪಕವಾಗಿ ಹರಡುತ್ತಿರುವ ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರಿಗೂ ಉಚಿತವಾಗಿ ಕೋವಿಡ್ ಚಿಕಿತ್ಸೆ ನೀಡುವುದರ ಜೊತೆಗೆ ನಾಗರಿಕರಿಗೆ ಇನ್ನಿತರ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿ ಜನವಾದಿ ಮಹಿಳಾ ಸಂಘಟನೆ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘ CITU ಮಳವಳ್ಳಿಯಲ್ಲಿ ಪ್ರತ್ಯೇಕವಾಗಿ ಪ್ರತಿಭಟನೆ ನಡೆಸಿದವು. ಸ್ವಾತಂತ್ರ್ಯ ಹೋರಾಟಗಾರ್ತಿ ಲಕ್ಷ್ಮೀ ಸಹಗಲ್ರವರ ನೆನಪಿನ ದಿನವಾದ ಇಂದು ಬೇಡಿಕೆಯ ದಿನವಾಗಿ ಪ್ರತಿಭಟನೆ ನಡೆಸಿದ ಜನವಾದಿ ಮಹಿಳಾ ಸಂಘಟನೆ ಕೋವಿಡ್ ಪೀಡಿತ ರೋಗಿಗಳಿಗೆ, ಅದರಲ್ಲೂ ಗರ್ಭಿಣಿ ಮಹಿಳೆಯರಿಗೆ ಸಕಾಲ ಸೂಕ್ತ ಚಿಕಿತ್ಸೆ ಒದಗಿಸುವಲ್ಲಿ ವಿಫಲವಾಗಿರುವ ಸರ್ಕಾರದ ಕ್ರಮವನ್ನು ಖಂಡಿಸಿದರು. ಎಲ್ಲ ಸೋಂಕಿತರಿಗೆ ಮತ್ತು ಸಾಮಾನ್ಯ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಒದಗಿಸಬೇಕು, ಸಂಚಾರಿ ಆರೋಗ್ಯ ವ್ಯವಸ್ಥೆ ಜಾರಿಗೆ ತರಬೇಕು, ಗರ್ಭಿಣಿ ಬಾಣಂತಿಯರ ಚಿಕಿತ್ಸೆಗೆ ಆದ್ಯ ಗಮನ ನೀಡಬೇಕು ಮುಂತಾದ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮಾನಸಿಕ ಒತ್ತಡದಿಂದ ಪಾರು ಮಾಡಲು ಕೌನ್ಸಿಲಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಪ್ರತಿಭಟನೆಯಲ್ಲಿ ದೇವಿ, ಮಂಜುಳಾ, ಸುಶೀಲಾ, ಶೋಭಾ, ಜಯಶೀಲಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮತ್ತೊಂದೆಡೆ ಕೊರೋನಾ ಸೋಂಕಿತರಿಗೆ ಸೂಕ್ತ ಚಿಕಿತ್ಸೆ ನೀಡುವಲ್ಲಿ ವಿಫಲವಾಗಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ಪ್ರಾಂತ ರೈತ ಸಂಘ CITU ಪ್ರತ್ಯೇಕ ಪ್ರತಿಭಟನೆ ನಡೆಸಿದವು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ಸೋಂಕಿತರಿಗೆ ಸರ್ಕಾರಿ ವೆಚ್ಚದಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆ ಉಚಿತವಾಗಿ ನೀಡಬೇಕು ಮತ್ತು ಸೋಂಕಿತರಿಗೆ ಪ್ರತಿ ತಿಂಗಳು 7,500 ರೂಪಾಯಿ ನೆರವು ನೀಡಬೇಕು, ಉದ್ಯೋಗ ಖಾತ್ರಿ ಯೋಜನೆಯನ್ನು 200 ದಿನಗಳಿಗೆ ಉದ್ಯೋಗ ಹೆಚ್ಚಿಸಿ ಪ್ರತಿದಿನ 600 ರೂಪಾಯಿ ಕೂಲಿ ನೀಡಬೇಕು, ಭೂ ಸುಧಾರಣೆ ಕಾಯ್ದೆ, APMC ಕಾಯ್ದೆ ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಲಾಯಿತು. ಬೇರೆ ಬೇರೆ ದೇಶಗಳಲ್ಲಿ ಇಡೀ ಕೊರೋನಾ ಅದರ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಆದ್ರೆ ನಮ್ದು ಇವತ್ತು ಮತ್ತಷ್ಟು ಹೆಚ್ಚುತ್ತಾ ಇವತ್ತು 3ನೇ ಸ್ಥಾನಕ್ಕೆ ಬಂದು ನಿಂತಿರ್ತಕ್ಕಂಥದ್ದನ್ನ ನೋಡ್ತಾ ಇದೀವಿ ನಾವು. ಇದ್ರ ನಡುವೆ ಗುರುತು ಮನೆಯಲ್ಲಿ ಇರ್ದೇ ಲಾಭ ಅನ್ನುವಂತ ರೀತಿಯಲ್ಲಿ ದೇಶದ ಜನತೆ ಕೊರೋನಾದ ಕಡೆ ಆ ಕಡೆ ಚಿಂತೆ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರಿವಾಗ ರೈತ ವಿರೋಧಿಯಾದಂತಹ, ಕಾರ್ಮಿಕ ವಿರೋಧಿಯಾದಂತಹ ನೀತಿಗಳನ್ನ ಜಾರಿಗೊಳಿಸೋದ್ರ ಮುಖಾಂತರವಾಗಿ ಇಡೀ ದೇಶವನ್ನು ಇವತ್ತು ದಿವಾಳಿ ಅಂಚಿಗೆ ತಗೊಂಡು ಹೋಗ್ತಾ ಇದೆ. ಪ್ರತಿಭಟನೆಯಲ್ಲಿ ಭರತ್ರಾಜ್, ಜಿ ರಾಮಕೃಷ್ಣ, ಲಿಂಗರಾಜ ಮೂರ್ತಿ, ತಿಮ್ಮೇಗೌಡ ಮತ್ತಿತರರು ಪಾಲ್ಗೊಂಡಿದ್ದರು. ಯಾವುದೇ ಕಾರಣಕ್ಕೂ ಜನರು ಸರ್ಕಾರವನ್ನು ನಂಬಬೇಡಿ, ಏನನ್ನು ನಿರೀಕ್ಷಿಸಬೇಡಿ, ನಿಮ್ಮ ಜೀವ ಉಳಿಸಿಕೊಳ್ಳುವುದು ನಿಮ್ಮ ಕೈಲಿದೆ ಎಂದು ಶಾಸಕ ಸುರೇಶ್ ಗೌಡ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ನಾಗಮಂಗಲದಲ್ಲಿ ಕಿಡಿಕಾರಿದ್ದಾರೆ. ಶಾಸಕರು ಹೇಳುವಾಗ ನಮಗೂ ಕೂಡ ಹಾಗೆ ಅನ್ನಿಸ್ತಿದೆ. ಯಾಕೆಂತಂದರೆ ಮೊದಲೆಲ್ಲ 2-3 ಕೇಸ್ಗಳು ಬಂದರೆ ಹೆಚ್ಚು ರಾಜ್ಯದಲ್ಲಿ ಅಂತ ಅಂತಿದ್ವಿ. ಈಗ ಬರೋಬ್ಬರಿ 4,500ಕ್ಕಿಂತ ಹೆಚ್ಚು ಕೇಸುಗಳು ಒಂದು ದಿನದಲ್ಲಿ ಬರ್ತಿದೆ ಎನ್ನುವಂಥದ್ದು. ಬರೋಬ್ಬರಿ ನಾವು 75,000 ಮೀರಿ ನಾವು ಇವತ್ತು ಸೋಂಕಿತರಾಗಿದ್ದೇವೆ ರಾಜ್ಯದ ವ್ಯಾಪ್ತಿಯೊಳಗಡೆ. ಶಾಸಕರೇ, ನೀವು ಪ್ರತಿನಿಧಿಗಳಾಗಿದ್ದೀರಿ. ಸರ್ಕಾರವನ್ನು ಪ್ರಶ್ನೆ ಮಾಡುವುದು ನಿಮ್ಮ ಹಕ್ಕಿದೆ. ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ತಾಲೂಕಿನ ಬ್ಯಾಡರಹಳ್ಳಿ ಮತ್ತು ಕೆಸುವಿನಕಟ್ಟೆ ಗ್ರಾಮದಲ್ಲಿ ಪಿಕಪ್ ಮತ್ತು ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಸರ್ಕಾರ ಕೊರೋನಾ ಎದುರಿಸಲು ದುಡ್ಡಿದೆ ಎಂದು ಹೇಳುತ್ತದೆಯೇ ವಿನಃ ಯಾವುದೇ ಕಾರ್ಯಕ್ರಮ ಹಾಕಿಕೊಂಡಿಲ್ಲ. ಸಚಿವರ ನಡುವೆ ಒಮ್ಮತದ ನಿರ್ಧಾರಗಳು ಬರುತ್ತಿಲ್ಲ. ಹೀಗಾದರೆ ಜನಗಳ ಪಾಡೇನು? ಆಶಾ ಕಾರ್ಯಕರ್ತೆಯರು ಮುಷ್ಕರದಲ್ಲಿದ್ದಾರೆ. ಬೆಂಗಳೂರಿನಿಂದ ಬಂದಿರುವವರ ಬಗ್ಗೆ ಮಾಹಿತಿ ಇಲ್ಲದಂತಾಗಿದೆ. ಆಶಾ ಕಾರ್ಯಕರ್ತೆಯರ ಬೇಡಿಕೆ ಸರಿಯಾಗಿದೆ. ಇಂತಹ ಸಮಯದಲ್ಲಿ ಅವರ ಅಗತ್ಯತೆ ಇದೆ. ಕೊರೋನಾ ಮಟ್ಟಿಗೆ ಜಿಲ್ಲಾ ಮತ್ತು ತಾಲೂಕು ಸೂತ್ರ ಹರಿದ ಗಾಳಿಪಟದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿ ನಮ್ಮ ತಾಲೂಕು ತಗೊಂಡ್ರೆ ಇವತ್ತೆಲ್ಲ ಒಂದು 2,500-3,000 ಜನ ಮಾಡಿದೈತಿ. ಸುಮಾರು 2,20,000 ವೋಟ್ ಇದೆ. ಜನಸಂಖ್ಯೆ ಸುಮಾರು 4 ಲಕ್ಷ ಜನಸಂಖ್ಯೆ ಇದೆ. ಅದಕ್ಕೆ ಹೆಚ್ಚು ಕಡಿಮೆ ನನ್ನ ಪ್ರಕಾರ ಒಂದು 40,000 ಜನಕ್ಕಾದರೂ ಟೆಸ್ಟ್ ಮಾಡಿಸೋದು ಮುಗಿಬೇಕಿತ್ತು. ಎಲ್ಲಿ ಮಾಡಿದ್ದಾರೆ? ಮಾಡಿಲ್ಲ. ಸರ್ಕಾರ ಏನು ಮಾಡಿದ್ರೆ ಸುಮ್ಮನೆ ಕೇಳಿದ್ರೆ ನಮ್ಮ ಹತ್ರ ದುಡ್ಡಿದೆ, 13 ಕೋಟಿ ಇದೆ, 18 ಕೋಟಿ ಇದೆ ಅಂತ ಹೇಳ್ತಾರೆ ಹೊರತು ಖರ್ಚಾಗಿದೆ ಅಂತ ಕೇಳಿಲ್ಲ. ಕಷ್ಟ ಇದೆ. ಜನಗಳು ಯಾವುದೇ ಕಾರಣಕ್ಕೂ ಸರ್ಕಾರವನ್ನು, ಜಿಲ್ಲಾಡಳಿತನ ನಂಬ್ಕೋಬೇಡಿ. ನಿಮ್ಮ ಜೀವ ನೀವು ಉಳಿಸ್ಕೊಳ್ಳಿ.
ಈ ಸಂದರ್ಭದಲ್ಲಿ ವನರಾಜು, ದಿನೇಶ್, ರುದ್ರೇಶ್, ಮಂಜು, ಸಿಂಗಾರಿಗೌಡ, ಸಂತೋಷ್ ಮುಂತಾದವರಿದ್ದರು. ರಾಜ್ಯ ಸರ್ಕಾರ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ರಾಜ್ಯದ ಕೃಷಿಕರನ್ನು ಬೀದಿ ಪಾಲು ಮಾಡುತ್ತಿದೆ ಎಂದು ಭಾರತೀಯ ಕಿಸಾನ್ ಸಂಘದ ರಾಜ್ಯ ಸಂಚಾಲಕ ರಮೇಶ್ ರಾಜು ಮಂಡ್ಯದಲ್ಲಿ ಸರ್ಕಾರವನ್ನು ಟೀಕಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದವರು, ಕೃಷಿಕರಲ್ಲದವರು 432 ಎಕರೆಯಷ್ಟು ಭೂಮಿ ಹೊಂದಬಹುದು ಎಂದು ತಿದ್ದುಪಡಿ ತರುವ ಮೂಲಕ ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡಿಕೊಡಲಾಗುತ್ತಿದೆ ಎಂದು ಅವರು ದೂರಿದರು. ಈ ಭೂ ಕಾಯ್ದೆಯನ್ನ ತಂದಿದೆ, ಕೃಷಿ ಇಲ್ಲದೆ ಇರ್ತಕ್ಕಂಥದ್ದು ಕೃಷಿ ಮಾಡ್ಲಿಕ್ಕೆ ಬರುವ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದೆ. ಆದರೆ ಅದಕ್ಕೆ ಈಗಾಗಲೇ ಹಿಂದೆ ಕಾನೂನಿತ್ತು, ಅವರು 52 ಎಕರೆವರೆಗೆ ಭೂಮಿಯನ್ನು ಒಂದು ಕೃಷಿ ಮಾಡ್ಬೋದು ಅಂತೇಳಿ. ಆದರೆ ಇವರು 432 ಎಕರೆವರೆಗೆ ಕೃಷಿಯನ್ನು ಅವರು ಹೊಂದಬಹುದು ಅನ್ನುವಂಥ ಒಂದು ಕಾಯ್ದೆಯನ್ನು ಬದಲಾವಣೆ ಮಾಡಿದೆ. ಗೋಷ್ಠಿಯಲ್ಲಿ ವೆಂಕಟೇಶ್, ಶಿವಣ್ಣ, ಪ್ರಕಾಶ್, ಪಾಪೇಗೌಡ ಉಪಸ್ಥಿತರಿದ್ದರು. ಹಲಗೂರು ಸಮೀಪದ ದಡಮಹಳ್ಳಿಯ ಹೆಬ್ಬಾಳ ಚೆನ್ನಯ್ಯ ನಾಲೆಯ 9ನೇ ಮೈನರ್ ನಾಲೆಯ ಅಭಿವೃದ್ಧಿ, ಡಿ ಹಲಸಹಳ್ಳಿ ಗ್ರಾಮದಿಂದ ಹೊಸಕಟ್ಟ ರಸ್ತೆಗೆ ಅಭಿವೃದ್ಧಿ, ಡಿ ಹಲಸಹಳ್ಳಿ ಎಸ್ಸಿಸಿ ನಾಲೆಯ 13ನೇ ಮೈನರ್ ನಾಲೆ ಅಭಿವೃದ್ಧಿಪಡಿಸಲು 1.8 ಕೋಟಿ ವೆಚ್ಚದ ಕಾಮಗಾರಿಗೆ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕೆಆರ್ಎಸ್ ಜಲಾಶಯದ ನೀರಿನ ಆಶ್ರಯದಲ್ಲಿ ಬೆಳೆ ಬೆಳೆಯುವ ಕೊನೆಯ ಅಚ್ಚುಕಟ್ಟು ಪ್ರದೇಶ ಇದಾಗಿದ್ದು, ಹಲವಾರು ವರ್ಷಗಳಿಂದ ಮಳೆ ಇಲ್ಲದೆ ನೀರು ಹರಿಯದೆ ಮಣ್ಣು ತುಂಬಿಕೊಂಡು ನಾಲೆಗಳು ಮುಚ್ಚಿ ಹೋಗಿವೆ. ಈ ಭಾಗದ ರೈತರಿಗೆ ಅನುಕೂಲವಾಗಲೆಂದು ನಾಲೆಗಳ ಅಭಿವೃದ್ಧಿ ಮಾಡಲಾಗುತ್ತಿದೆ ಎಂದರು. ಕೆಆರ್ಎಸ್ಗೆ ಕೊನೆ ಭಾಗ ಆಗಿದೆ. ಈ ಭಾಗ ನಮ್ಮ ಕಸ್ಬಾ ಭಾಗ. ಈ ಭಾಗದಲ್ಲಿ ಹಲವಾರು ರೀತಿಯಲ್ಲಿ ನಾಲೆಗಳ ಸಮಸ್ಯೆ ದುರಸ್ತಿ ಆಗಬೇಕಾಗಿದೆ ಮತ್ತು ನಾಲೆಗಳ ಜೊತೆಗೆ ಹಳ್ಳಿಯ ರೈತರು ರಸ್ತೆಗಳನ್ನು ಕೂಡ ಎತ್ತಿನ ಗಾಡಿಯನ್ನು ಬಂಡಿಯನ್ನು ಹೊಡಿಲಿಕ್ಕೆ ಇವತ್ತು ಅನುಕೂಲ ಆಗೋ ರೀತಿಯಲ್ಲಿ ಹಲವಾರು ಅನುಕೂಲಗಳು ಇನ್ನೂ ಕೂಡ ಆಗಬೇಕಾಗಿದೆ. ಕೆಆರ್ಎಸ್ ಜಲಾಶಯದಿಂದ ಜುಲೈ 28ರಂದು ಕಾವೇರಿ ಕೊಳದ ನಾಲೆಗಳಿಗೆ ನೀರು ಹರಿಸಲು ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, ನಾಲೆಯ ಕೊನೆಯ ಭಾಗಕ್ಕೆ ನೀರು ತಲುಪಲು 20 ದಿನಗಳಾಗಲಿದ್ದು, ಅಷ್ಟರೊಳಗೆ ಉತ್ತಮ ಗುಣಮಟ್ಟದ ಕಾಮಗಾರಿ ಕೆಲಸ ಸಂಪೂರ್ಣ ಮಾಡಬೇಕೆಂದು ಗುತ್ತಿಗೆದಾರರಿಗೆ ಅವರು ಸೂಚಿಸಿದರು. ಈ ಸಂದರ್ಭದಲ್ಲಿ ರವಿ, ಮಲ್ಲೇಗೌಡ, ಪ್ರಸನ್ನಕುಮಾರ್, ಸಿದ್ದರಾಜು, ನಟರಾಜ್ ಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೆಲವು ಸರಳ ನಿಯಮ ಪಾಲನೆಯಿಂದ ಕೋವಿಡ್ ತಡೆಯಲು ಸಾಧ್ಯವಿದೆ ಎಂದು ಕನ್ನಡ ಪರ ಹೋರಾಟಗಾರ ನಿಸ್ ಪ್ರಾಜೆಕ್ಟ್ ಸೊಲ್ಯೂಷನ್ ಕಾರ್ಯಕರ್ತ ಶ್ರೀಕಂಠಸ್ವಾಮಿ ಮಂಡ್ಯದಲ್ಲಿ ಪ್ರತಿಪಾದಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹೊರಗೆ ಹೋಗುವಾಗ ರೈನ್ ಕೋಟ್ ಹಾಗೂ ಗ್ಲೌಸ್ ಬಳಸುವುದರಿಂದ ವೈರಸ್ ನಮ್ಮ ದೇಹ ಸೇರದಂತೆ ಎಚ್ಚರಿಕೆ ವಹಿಸಬಹುದು ಎಂದರು. ಅದು ನಮ್ಮ ಬಟ್ಟೆ ಮೇಲೆ, ನಮ್ಮ ಮುಖದ ಮಾಸ್ಕಿನ ಮೇಲೆ, ನಮ್ಮ ಈ ಜಾಗದಲ್ಲಿ ಬರುತ್ತೆ. ಆಡಿದ ವ್ಯಕ್ತಿಗಳು ಕೈಯಲ್ಲಿ ಏನೇನು ಗ್ಲೌಸ್ ಹಾಕೊಳ್ತೇನೆ, ಯಾವುದೇ ರೀತಿ ಮಾಸ್ಕ್ ಹಾಕೊಳ್ತೇನೆ ಇದ್ದಾಗ ಆ ಸೋಂಕು ನೇರವಾಗಿ ಉಸಿರಿನ ಮುಖಾಂತರ ನಮ್ಮ ದೇಹದ ಒಳಗೆ ಪ್ರವೇಶ ಮಾಡುತ್ತೆ. ಆಗ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಜನರ ಜಾಗೃತಿ ಇರುತ್ತದೆ ಏನಾಗ್ತಾರೆ. ಅದೇ ರೀತಿ ಮನೆಗೆ ಹೋಗ್ತಾರೆ, ಮನೆಯಲ್ಲಿ ತನ್ನ ಪತ್ನಿ ಮುಟ್ಟದಾಗಲಿ, ಮಕ್ಕಳು ಮುಟ್ಟದಾಗ್ಬೋದು, ಕೆಲವರು ವೃದ್ಧರನ್ನು ಮಾತಾಡಿಸೋದಾಗ್ಬೋದು. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಸೋಂಕು ತನ್ನಿಂದ ತನ್ನ ಮನೆಗೆ ಮರುವಳಿಗೆ ಹೋಗುತ್ತೆ. ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಬಳಸುವುದನ್ನು ಕಡ್ಡಾಯವಾಗಿ ರೂಢಿ ಮಾಡಿಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು. ಪಶು ವೈದ್ಯಕೀಯ ಸಹಾಯಕರಾದ ಸುಮಾರ್ ಅವರು ಜಾತಿ ಹೆಸರು ಹೇಳಿಕೊಂಡು ಡಾಕ್ಟರ್ ಪ್ರವೀಣ್ ಕುಮಾರ್ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಸಮಾಜದ ಸಾಮರಸ್ಯ ಹಾಳು ಮಾಡುತ್ತಿದ್ದಾರೆ ಎಂದು ಆದಿ ಕರ್ನಾಟಕ ಮಹಾಸಭಾದ ಕ್ರಾಂತಿ ಮಂಜು ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸುಮಾ ಅವರನ್ನು ಕೆಆರ್ಪೇಟೆಗೆ ನಿಯೋಜನೆ ಮಾಡಿದ್ದರೂ 6 ತಿಂಗಳಿನಿಂದ ಕಚೇರಿಗೆ ಹೋಗುತ್ತಿಲ್ಲ. ಅನಗತ್ಯವಾಗಿ ಜಾತಿ ಹೆಸರು ಹೇಳಿ ಸಮಾಜದ ಸಾಮರಸ್ಯ ಹಾಳು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕಳೆದ 6 ತಿಂಗಳಿಂದ ಸುಮೋ ಅವರು ಮಂಡ್ಯ ಪಶು ಆಸ್ಪತ್ರೆ ಕೆಲಸನೇ ನಿರ್ವಹಿಸ್ತಾ ಇಲ್ಲ. ಅವ್ರನ್ನ ಡೆಪ್ಯುಟೇಷನ್ ಆದಾದ ಮೇಲೆ ಕೆಆರ್ಪೇಟೆ ಪಶು ಆಸ್ಪತ್ರೆಗೆ ಡೆಪ್ಯುಟೇಷನ್ ಆಗಿದ್ದಾರೆ. ತದನಂತರ ಅಲ್ಲಿಂದ ಅವರು ಪಾಲಿಕ್ಲಿನಿಕ್ಗೆ ಡೆಪ್ಯುಟೇಷನ್ ಆಗಿದ್ದಾರೆ 6 ಮಂತ್ನಲ್ಲಿ. 6 ತಿಂಗಳಲ್ಲಿ ಡಾಕ್ಟರ್ ಪ್ರವೀಣ್ ಅವರ ಅಧೀನದಲ್ಲಿ ಸುಮೋ ಅವರು ಕೆಲಸನೇ ನಿರ್ವಹಿಸುತ್ತಿರುವಂತಹ ಪರಿಸ್ಥಿತಿಯಲ್ಲಿ ಸುಮೋ ಅವರ ಮೇಲೆ ಒಬ್ಬ ಅಧಿಕಾರಿಯಾಗಿ ಇಟ್ಕೊಂಡು ಡಾಕ್ಟರ್ ಪ್ರವೀಣ್ ಅವರು ಅದೊಂದು ಲಿಂಗ ಭೇದನೆಯಾಗಿ ಜಾತಿ ಭೇದನೆಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಗೋಷ್ಠಿಯಲ್ಲಿ ಸೃಜನ್, ರಾಜೇಶ್, ನಾಗರಾಜು ಉಪಸ್ಥಿತರಿದ್ದರು. ಮತ್ತೊಮ್ಮೆ ಟೈಮ್ಸ್. ಕೋವಿಡ್ ಅಗತ್ಯ ಸುರಕ್ಷತಾ ಕ್ರಮಕ್ಕೆ ಆಗ್ರಹ. ಮಂಡ್ಯ, ಮಳವಳ್ಳಿಯಲ್ಲಿ ಪ್ರಗತಿಪರ ಸಂಘಟನೆಗಳ ಪ್ರತಿಭಟನೆ. ಮಾಸಿಕ 7,500 ರೂಪಾಯಿ ಸಹಾಯಧನ ನೀಡಲು ಒತ್ತಾಯ. ಮಂಡ್ಯದಲ್ಲಿ ಶಾಸಕ ರವೀಂದ್ರ ಶ್ರೀಕಂಠಯ್ಯರಿಂದ ಅಧಿಕಾರಿಗಳ ಸಭೆ. ಕೋವಿಡ್ ಎದುರಿಸಲು ಸಿದ್ಧರಾಗುವಂತೆ ಕರೆ. ಜಿಲ್ಲಾಧಿಕಾರಿಗಳ ಮೇಲೆ ತೀವ್ರ ಅಸಮಾಧಾನ. ಮಳವಳ್ಳಿಯಲ್ಲಿ ಆರೋಗ್ಯ ಇಲಾಖೆ ಎಡವಟ್ಟು. ಕೋವಿಡ್ಗೆ ಹೆದರಿ ವ್ಯಕ್ತಿ ಆತ್ಮಹತ್ಯೆ. ಕಾಮೇಗೌಡರಿಗೂ ಸೋಂಕು. ಶಾಸಕ ಅನ್ನದಾನಿ ಗಂಭೀರ ಆರೋಪ.
ಪಾದಚಾರಿಗೆ ಡಿಕ್ಕಿ ಹೊಡೆದ ಟ್ರಕ್, ಗ್ರಾಮಸ್ಥರ ಆಕ್ರೋಶಕ್ಕೆ ವಾಹನ ಜಖಂ, ರಸ್ತೆಯಲ್ಲೇ ಮಲಗಿ ಪ್ರತಿಭಟನೆ. ರೇಡಿಯೋ ಮರ್ಕ್ಯುರಿ ಕೊಡುವುದಾಗಿ ವಂಚನೆ, ಪೊಲೀಸರ ಮಿಂಚಿನ ಕಾರ್ಯಾಚರಣೆ, ಮಳವಳ್ಳಿಯಲ್ಲಿ 8 ಜನ ಕದೀಮರ ಬಂಧನ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.